ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನಲ್ಲಿ 7 ಕೋಟಿ 11 ಲಕ್ಷ ದರೋಡೆ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ನಡೆಸಿದಂತ ಆ ಕಾರ್ಯಾಚರಣೆ ಬಲು ರೋಚಕವಾಗಿತ್ತು. ಟೋಲ್ ಸಿಬ್ಬಂದಿಯಂತೆ ವೇಷ ಧರಿಸಿ ಕಾರ್ಯಾಚರಣೆ ಮಾಡಿದ್ರು ನಮ್ಮ ಬೆಂಗಳೂರು ಪೊಲೀಸರು. 7 ಕೋಟಿ 11 ಲಕ್ಷ ದರೋಡೆ ಮಾಡ್ಕೊಂಡು ಎಸ್ಕೇಪ್ ಆಗ್ಬಿಟ್ಟಿದ್ರು ಆರೋಪಿಗಳು. ಆದ್ರೆ ಎಲ್ಗ್ ಹೋದ್ರು, ಹೇಗ್ ಹೋದ್ರು, ಯಾವ ಕಡೆ ಹೋದ್ರು ಕಂಡು ಹಿಡಿದಿದ್ದೆ ರೋಚಕ. ಇನ್ಸ್ಪೆಕ್ಟರ್ ನಿಂಗನಗೌಡ ಪಾಟೀಲ್, ಸಿದ್ದಾಪುರ ಪಿಎಸ್ಐ ಕಿಶೋರ್ ಪೊಲೀಸ್ ಸಿಬ್ಬಂದಿ ತಂಡದಿಂದ ರೋಚಕ ಕಾರ್ಯಾಚರಣೆ ನಡೆದಿರೋದು. ಆರೋಪಿಗಳನ್ನ ಹಿಡಿಯೋದಕ್ಕೆ ಹೈದರಾಬಾದ್ಗೆ ಈ ತಂಡ ಹೋಗಿತ್ತು. ದಕ್ಷಿಣ ವಿಭಾಗದ ಪೊಲೀಸರಿಂದ ರೋಚಕ ಕಾರ್ಯಾಚರಣೆ ಮಾಡಿ ಯಶಸ್ವಿಯಾಗಿದ್ದಾರೆ. ರವಿ, ನವೀನ್, ನೆಲ್ಸನ್ ಅನ್ನೋ ಆರೋಪಿಗಳ ಬಂಧನ ಬಹಳ ರೋಚಕ ಆಗಿತ್ತು. ಹೈದರಾಬಾದ್ನ ರೈಲ್ವೆ ನಿಲ್ದಾಣದಲ್ಲಿ ಆರೋಪಿಗಳನ್ನ ಬಂಧಿಸಿದ್ರು. ಆದರೆ ಹೇಗೆ ಬಂಧಿಸಿದ್ರು? ಅನೇಕ ಕೇಸ್ಗಳನ್ನು ಭೇದಿಸುವ ಸಂದರ್ಭದಲ್ಲಿ ಪೊಲೀಸರು ಬೇರೆ ಬೇರೆ ವೇಷಗಳನ್ನು ಹಾಕಿದ್ದುಂಟು. ಇಲ್ಲಿ ಯಾವ ರೀತಿ ರೋಚಕ ಕಾರ್ಯಾಚರಣೆ ಇತ್ತು ಅಂತ ನಾವು ನೋಡಿದಾಗ, ಮೊದಲಿಗೆ PC ಅಣ್ಣಪ್ಪ ನಾಯ್ಕ್ನನ್ನ ಲಾಕ್ ಮಾಡಿದ್ದ ಟೀಮ್, ಅಂದರೆ ಇವರು ಕೂಡ ಈ ದರೋಡೆಯಲ್ಲಿ ಶಾಮೀಲಾದಂಥ ವ್ಯಕ್ತಿ. ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಇದ್ರೂ ಕೂಡ ದರೋಡೆ ಗ್ಯಾಂಗ್ ಜೊತೆ ಸೇರ್ಕೊಂಡಿದ್ರು. ಅಣ್ಣಪ್ಪ ನಾಯ್ಕ್ ಮೂಲಕ ಆರೋಪಿಗಳನ್ನ ಕರೆಸ್ಕೊಳ್ಳೋದಕ್ಕೆ ಅಂತ ಪ್ಲಾನ್ ಮಾಡಿದ್ರು. ಅಣ್ಣಪ್ಪ ನಾಯ್ಕ್ ಮೂಲಕ ಕರೆ ಮಾಡಿ ಮಾತನಾಡಿಸಿದ್ರು. ಭೇಟಿಗೆ ಒಪ್ಪಿದ್ದಂಥ ಆರೋಪಿಗಳಾಗಿರೋ ರವಿ, ನವೀನ್, ನೆಲ್ಸನ್ ಭೇಟಿಯಾಗಿ ಹಣ ಹಂಚಿಕೊಳ್ಳೋದಕ್ಕೆ ಬರ್ತಾ ಇದ್ರು. ಆಗ ಅಣ್ಣಪ್ಪ ನಾಯ್ಕ್ ಬಂಧನದ ಬಗ್ಗೆ ಆರೋಪಿಗಳಿಗೆ ಗೊತ್ತಾಗ್ಬಿಟ್ಟಿತ್ತು. ಹೀಗಾಗಿ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಆರೋಪಿಗಳು ಎಸ್ಕೇಪ್ ಆಗಿದ್ರು. ಅಂದರೆ ಅಲ್ಲಿಗೆ ಆ ಪ್ಲಾನು ಫ್ಲಾಪ್ ಆಗಿತ್ತು. ಇದರ ನಡುವೆ ಪೊಲೀಸರು ಆರೋಪಿಗಳ ಟ್ರ್ಯಾಕ್ ಮಾಡ್ತಾನೆ ಇದ್ರು. ಆಗ ಮೊಬೈಲ್ ಆಫ್ ಮಾಡೋದು, ಆನ್ ಮಾಡೋದು ಮಾಡ್ತಾ ಇದ್ರು ಈ ಆರೋಪಿಗಳು. ಬೇಕಾದಾಗ ಯೂಸ್ ಮಾಡೋ ಸಂದರ್ಭದಲ್ಲಿ ಆನ್ ಮಾಡ್ಕೊಳ್ತಿದ್ರು, ಮತ್ತೆ ಆಫ್ ಮಾಡ್ತಾ ಇದ್ರು. ಆರೋಪಿಗಳ ಲೊಕೇಶನ್ ತೆಗೆಸಿದ್ರೆ ಹೈದರಾಬಾದ್ ಅಂತ ತೋರಿಸ್ತಾ ಇತ್ತು. ಕ್ಯಾಬ್ ಬುಕ್ ಮಾಡೋದಕ್ಕೆ ಬಳಸಿದಂಥ ನಂಬರ್ ಟ್ರ್ಯಾಕ್ ಮಾಡಿದ್ರು ಪೊಲೀಸರು. ಆ ಮೂಲಕ ಅವರು ಎಲ್ಲಿಗೆ ಹೋಗಿದ್ದಾರೆ ಅನ್ನೋದನ್ನ ಕಂಡು ಹಿಡಿದ್ರು. ತದನಂತರದಲ್ಲಿ ಟೋಲ್ ಸಿಬ್ಬಂದಿಯಂತೆ ವೇಷ ಧರಿಸ್ಕೊಂಡು ಕಾರ್ಯಾಚರಣೆ ಮಾಡಿದರು. ಅಂದರೆ ಅಣ್ಣಪ್ಪ ನಾಯ್ಕನಿಂದ ಕೂಡ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ರು ಪೊಲೀಸರು. ಹೀಗಾಗಿ ತದನಂತರ ಟೋಲ್ ಗೇಟ್ ಬಳಿ ಟೋಲ್ ಸಿಬ್ಬಂದಿ ರೀತಿಯೇ ಅವರು ವೇಷ ಧರಿಸ್ಕೊಂಡು ನಿಂತು ಆರೋಪಿಗಳನ್ನು ಸೆರೆ ಹಿಡಿಯೋದಕ್ಕೆ ಅಂತೇಳಿ ಕಾದು ನಿಂತಿದ್ರು. ಕೊನೆಗೂ ಕೂಡ ಆರೋಪಿಗಳು ಬಲೆಗೆ ಬಿದ್ದಿದ್ದಾರೆ. ಈ ಮೂಲಕ ಪೊಲೀಸರು ಆರೋಪಿಗಳನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿ ಆಗಿದ್ದಾರೆ. ಇನ್ಸ್ಪೆಕ್ಟರ್ ನಿಂಗನಗೌಡ ಪಾಟೀಲ್ ಮತ್ತು ಸಿದ್ದಾಪುರ PSI ಕಿಶೋರ್ ಉಳಿದಂತೆ ಪೊಲೀಸ್ ಸಿಬ್ಬಂದಿ ನಡೆಸಿದಂಥ ರೋಚಕ ಕಾರ್ಯಾಚರಣೆ ಸಕ್ಸಸ್ ಆಗಿದೆ. ಕೋಟಿ ದರೋಡೆ ಹೊಡೆದು ಎಸ್ಕೇಪ್ ಆಗಿದ್ದಂಥ ಆರೋಪಿಗಳನ್ನು ಪೊಲೀಸರೀಗ ಹೆಡೆಮುರಿ ಕಟ್ಟಿದ್ದಾರೆ. ನೀವು ಟೋಲ್ ಗೇಟ್ನಲ್ಲಿ ಇರುವಂಥ CCTV ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಪೊಲೀಸರು ಏನಿದ್ದಾರೆ, ಈ ಟೋಲ್ ಗೇಟ್ನಲ್ಲಿ ಇರುವಂಥ ಸಿಬ್ಬಂದಿಯ ಬಟ್ಟೆಯನ್ನೇ ಹಾಕ್ಕೊಂಡು ಟೋಲ್ ಸಿಬ್ಬಂದಿ ರೀತಿಯಾಗಿಯೇ ವೇಷ ಧರಿಸ್ಕೊಂಡು ಈ ರೀತಿಯಾಗಿ ಆ ದರೋಡೆಕೋರರನ್ನ ಪತ್ತೆ ಹಚ್ಚಿದಂಥ ರೀತಿ ಇದು. ಹೈದರಾಬಾದ್ನ ಟೋಲ್ ಗೇಟ್ನಲ್ಲಿ ಪೊಲೀಸರು ಈ ರೀತಿಯಾಗಿ ಟೋಲ್ ಗೇಟ್ ಸಿಬ್ಬಂದಿಯ ಬಟ್ಟೆಯನ್ನು ಹಾಕ್ಕೊಂಡು, ಅವರ ಯೂನಿಫಾರ್ಮ್ ಏನಿರುತ್ತೆ ಅದನ್ನು ಹಾಕ್ಕೊಂಡು ಅದೇ ರೀತಿಯಾಗಿ ಅವ್ರ ಜೊತೆಗೆ ಬಿಹೇವ್ ಮಾಡಿದರು. ತದನಂತರದಲ್ಲಿ ಈ ಆರೋಪಿಗಳು ತಗಲಾಕೊಂಡಿದ್ದಾರೆ. ಮೊದಲಿಗೆ ಅವರಿಗೆ ಗೊತ್ತಾಗಿರುತ್ತೆ ಪೊಲೀಸರು ನಮ್ಮನ್ನು ಹುಡುಕ್ತಿದ್ದಾರೆ ಅಂತ. ಜೊತೆಗೆ ಅಣ್ಣಪ್ಪ ನಾಯ್ಕ ಜೊತೆ ಕೂಡ ಪೊಲೀಸರಿಗೆ ತಗಲಾಕೊಂಡಿದ್ದಾನೆ, ಪೊಲೀಸರ ಹತ್ರ ಬಾಯಿ ಬಿಟ್ಟಿದ್ದಾನೆ ಅಂತ. ಹೀಗಾಗಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾರೆ. ಆಗಾಗ ಫೋನ್ ಸ್ವಿಚ್ ಆನ್ ಮಾಡೋದು, ಸ್ವಿಚ್ ಆಫ್ ಮಾಡೋದು ಮಾಡ್ತಾನೆ ಇರ್ತಾರೆ. ಅದರಿಂದ ಅವರ ಲೊಕೇಶನ್ ಕೂಡ ಟ್ರ್ಯಾಕ್ ಮಾಡ್ತಾ ಇದ್ದಂಥ ಪೊಲೀಸರಿಗೆ ಇವರು ಹೈದರಾಬಾದ್ನಲ್ಲಿದ್ದಾರೆ, ಅಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿರುತ್ತೆ. ಹಾಗಾಗಿ ಆ ಹೈದರಾಬಾದ್ ಟೋಲ್ ಗೇಟ್ನಲ್ಲಿ ಇವ್ರನ್ನ ಹೆಂಗಾದರೂ ಮಾಡಿ ಲಾಕ್ ಮಾಡಲೇಬೇಕು ಅನ್ನುವಂಥ ಕಾರಣಕ್ಕೆ ಟೋಲ್ ಗೇಟ್ ಸಿಬ್ಬಂದಿಯ ಕರ್ತವ್ಯದ ಬಟ್ಟೆಯನ್ನು ಇಸ್ಕೊಂಡು, ಅಂದರೆ ಯೂನಿಫಾರ್ಮನ್ನು ಇಸ್ಕೊಂಡು ಅವ್ರು ಹಾಕ್ಕೊಂಡು ಅಲ್ಲಿ ನಿಂತ್ಕೊಂಡು ವೇಷ ಧರಿಸ್ಕೊಂಡು ಆರೋಪಿಗಳನ್ನು ಅವರು ಕೆಡ್ಡಾಗೆ ಕೆಡವಿರೋದು. ಸದ್ಯ ಈಗ ಈ ರೀತಿ ಕಾರ್ಯಾಚರಣೆಯಲ್ಲಿ ಯಶಸ್ವಿ ಆಗಿರುವಂಥ ಪೊಲೀಸರಿಗೆ 5 ಲಕ್ಷದ ಬದಲಿಗೆ 7 ಲಕ್ಷ ಬಹುಮಾನವನ್ನು ಕೂಡ ಈಗಾಗಲೇ ಬೆಂಗಳೂರಿನ ಕಮಿಷನರ್ ಆಗಿರುವಂಥ ಸೀಮಂತ್ ಕುಮಾರ್ ಸಿಂಗ್ ಅವರು ಘೋಷಣೆ ಮಾಡಿದ್ದಾರೆ. ಬಹಳ ರೋಚಕವಾಗಿ ನಡೆದಿರುವಂಥ ಕಾರ್ಯಾಚರಣೆ. ಇಲ್ಲಾಂದರೆ ಇಷ್ಟರೊಳಗೆ ಆ ದುಡ್ಡು ಬೇರೆ ಸ್ಟೇಟ್ ಮಾತ್ರ ಅಲ್ಲ, ಬೇರೆ ದೇಶಕ್ಕೇ ಹೋಗ್ಬಿಡ್ತಿತ್ತೇನೋ, ಹಂಚ್ಕೊಂಡು ತಿಂದುಬಿಡ್ತಾಯಿದ್ರು ಈ ಕದಿಮರು. ಆಮೇಲೆ ಇನ್ಯಾವತ್ತೋ ಲಾಕ್ ಆಗ್ತಿದ್ರೇನು.
ಅಷ್ಟರೊಳಗೆ ಪೊಲೀಸರು ಈ ಕಾರ್ಯಾಚರಣೆ ಮಾಡಿ ಆರೋಪಿಗಳನ್ನು ಹೆಡೆಮುರಿ ಕಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಆದಂಥ ATMಗೆ ಹಣ ತುಂಬೋದಕ್ಕೆ ಅಂತ ಏನು CMS ವಾಹನದಲ್ಲಿ ಹೋಗ್ತಾ ಇದ್ರು ಸಿಬ್ಬಂದಿ, ಆ ಸಂದರ್ಭದಲ್ಲಿ ಆದಂಥ ದರೋಡೆ ಬಗ್ಗೆ ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಿತ್ತು. ಅಷ್ಟೇ ಅಲ್ಲ, ಈ ರೀತಿಯಾಗಿ ಹೈ ಸೆಕ್ಯೂರ್ಡ್ ವೆಹಿಕಲಲ್ಲೇ ದರೋಡೆ ಆಗುತ್ತೆ ಅಂದರೆ ಜನಸಾಮಾನ್ಯರ ಗತಿ ಏನು ಅಂತ ಕೂಡ ಹೇಳ್ತಾ ಇದ್ರು. ಬಟ್ ಈಗ ಪೊಲೀಸರು ನಡೆಸಿರುವಂಥ ಕಾರ್ಯಾಚರಣೆಯಲ್ಲಿ ಆರೋಪಿಗಳು ಅಂಧರಾಗಿದ್ದಾರೆ. ಹಣವನ್ನು ಕೂಡ ಈಗಾಗಲೇ ರಿಕವರಿ ಮಾಡಿಕೊಳ್ಳಲಾಗಿದೆ.